ಲಾಸ್ಟ್ ಡು ಇಟ್ ಮ್ಯಾಗಿ ಸ್ಮೆಲ್ ಇಸ್ ಕಮಿಂಗ್. ಸೊ ಬಾಯ್ಸ್ ಓಡಿಸ್ಬೇಕು ಅಂದರೆ ಎಕ್ಸ್ಟ್ರಾ ಹಿಡ್ಕೊಂಡಿರ್ಬೇಕು. ಕಂಡಿಟ್ಟವನಲ್ಲಮ್ಮ ಗೊತ್ತಿಲ್ಲ, ಏನೋ ಹಿಡಿತಿದೀವಿ ಅಷ್ಟೇ. ಜಂಪು ವೈಬ್ರೇಟರ್ ನೋಡಿದ್ಯಾಗೆ ಅದು ಕನ್ನಡ ರೈತನ ಕಾಲಿನ ಕೆಸರು ಕನ್ನಡ, ಕೆಸರಿಂದ ತಿನ್ನೋ ಫಸಲು ಕನ್ನಡ, ಎದೆ ತಟ್ಕೊಂಡು ಹೇಳ್ತೀನಿ ನನ್ನ ಉಸಿರು ಕನ್ನಡ, ಕನ್ನಡ 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 ನಾನಿಂತ ನಿಲುವು ಕನ್ನಡ, ನಗೆಂತ ನಿಲುವು ಕನ್ನಡ, ನಮ್ಮಿಚ್ಛೆಯಂತೆ ನಲಿಗೆ ಮೇಲೆ ಕುಡಿ ಕುಣಿದಾಡು ಕನ್ನಡ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಪಯಣ ಎಲ್ಲಿಗೆ ಅಂದರೆ ಮಂಡಲ್ಪೆಟ್ಟಿ ಫೋರ್ಟ್ಗೆ ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ. ಮಂಡಲ್ಪೆಟ್ಟಿ ಆಫ್ ರೋಡಿಂಗ್ ಇರೋದು, ಬಟ್ ನಮ್ಮ ಹತ್ರ 1 2 3 ಅಲ್ಲೊಂದು ಇಲ್ಲ, ನಾನು ಪೂರ್ಣ ಹೋಗ್ತಾ ಇದ್ದೀವಿ. ಸೊ ಇವತ್ತು ಸ್ಕೂಟಿಲಲ್ಲ ಟ್ರಕ್ ಮಾಡ್ತಾ ಇದ್ವಿ. ಟ್ರೆಕ್ ಮಾಡ್ತಾ ಇದ್ದೀವಿ. ಸೊ ಏನಕ್ಕೆ ಅಂದರೆ ಜೀಪ್ ಉಂಟು, ಬಟ್ ಜೀಪಲ್ಲಿ ಹೆವಿ ಕಾಸು ಖರ್ಚಾಗುತ್ತೆ ಅಂತೇಳಿ. ಒಂದು ನಿಮಿಷ. ಸೊ ಮಳೆ ಬರ್ತಾ ಇದೆ ಇಲ್ಲಿ ಫುಲ್ಲು. ವಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ, ಇನ್ನೇನು ಹೊರಡೋದಷ್ಟೇ ಕಾರ್ಯಕ್ರಮ. ಬಟ್ ನಮ್ಮ ಹತ್ರ ರೈನ್ ಕೋಟ್ ಇಲ್ಲ ಗೈಸ್. ನೋಡೋಣ, ಏನೋ ಒಂದು ಮಾಡೋಣ, ಬನ್ನಿ ಸಿಗುವ. ಸೊ ಗೈಸ್, ನಾವಿವಾಗ ಎಲ್ಲಿ ಅಂದರೆ ಮಂಡಲ್ಪೆಟ್ಟಿ ಟ್ರೆಕ್ ಹೋಗ್ತಾ ಇದ್ದೀವಿ. ನಾನು ನಮ್ಮ ವಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಸ್ವಲ್ಪ ಹಂಗೆ ಮಳೆ ಬರ್ತಾ ಇತ್ತು ಆ್ಯಂಡ್ ನಾವು ಬೆಳಗ್ಗೆ 5:30 6ಗೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹೆವಿ ಮಳೆಯಿಂದ ನಾವು ಬಿಡೋಕ್ಕಾಗಿಲ್ಲ. ಅದಕ್ಕೆ ಸಿಗುವ ಅಲ್ಲಿ. ಫೈನಲಿ ತುಂಬ ಡಿಸ್ಕಸ್ ಮಾಡಾದ್ಮೇಲೆ ಫೈನಲಿ ಜೀಪಿಗೆ ಬಂದಿದ್ದೀವಿ. ಜೀಪ್ಲೇ ಕಿವಿ ಕೇಳಿಸಲ್ವ ನಾವು ನಿಮಗೆ? ಆ್ಯಂಡ್ 2 ಕೀ ಅಂತೀನಿ. ಸೊ ಗೈಸ್, ಮುಂದೆ ಹೋಗ್ತಿರೋ ಜೀಪಲ್ಲಿ 4 ಜನ ಇದ್ದಾರೆ. ನಮ್ಮ ಜೀಪಲ್ಲಿ 4 ಜನ ಇದ್ದೀವಿ. ಸುರಿಯುವ ಸೋನೆಯು ಸೂಸಿದೆ ನಿನ್ನದೆ ಪರಿಮಳ, ಯಾರ ಕನಸಲು ನೀನು ಹೋದರೆ ತಳಮಳ, ಪೂರ್ಣ ಚಂದಿರ ಗಜ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ, ನಾ ಖೈದಿ ನೀನೆ ಸೆರೆ ಮನೆ, ತಪ್ಪಿ ನನ್ನ ಅಪ್ಪಿಕೊಮ್ಮೆ ಹಾಗೆ ಸುಮ್ಮನೆ. ಸೊ ಗೈಸ್, ಹಂಗೆ ಇಲ್ಲಿ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಪ್ಲೇಸ್ ಅದೇ ಥರ ಮಸ್ತಾಗಿದೆ. ಟೋಟಲ್ 17 ಕಿಲೋಮೀಟರ್ಸ್ ಹೋಗಬೇಕು ಜೀಪಲ್ಲಿ. ಆ್ಯಂಡ್ ಇಲ್ಲಿ ಟ್ರೆಕ್ಕಿಂಗ್ ಎಲ್ಲ ಮಾಡ್ಬೋದು, ಬಟ್ ಅದು ತುಂಬ ಕಾಂಪ್ಲಿಕೇಟೆಡ್. ಅದು ಟ್ರೆಕ್ಕಿಂಗ್ ಎಲ್ಲ ಮಾಡೋಕ್ಕೆ ಬಿಡ್ತಾರಲ್ಲ ಇಲ್ಲಿ, ಅಂದರೆ ಅದಕ್ಕೆ ಫಾರೆಸ್ಟಲ್ಲಿ ಅದಕ್ಕೂ ಇದೇ ರೂಟ ಹೋಗ್ಬೇಕಾ ಫಾರೆಸ್ಟ್ಗೆ? ಟ್ರೆಕ್ಕಿಂಗು ಇದೆ ಇಲ್ಲಿ, ಬಟ್ ಏನಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಷ್ಟೇ. ಸೊ ಬಾಯ್ಸ್, ಹೇಗಿತ್ತು? ಸಮಾಧಾನ. ಹೆಂಗಿದ್ದೀರಾ ಕೋಚ್? ಜಿಮ್ಮಲ್ಲಿ ಬಾಡಿ ವೈಬ್ರೇಟರ್ ನೋಡಿದ್ಯಾಗೆ ಅದು ಆ ಥರ ಇದು ಅಷ್ಟೇ. 2,000 ಜಿಮ್ಮು ವರ್ಷಕ್ಕೊಂದ್ಸರಿ ಸಾಕು. ಮೈಕೈನ ನೋಡಕ್ಕೆ ಬರ್ಬೇಕು ಮುಗಿಯಿತು. ಅವ್ರು ಹಿಂಗೆ ಕೈಗೆ 2 ಪಾಟ್ ಬಂದಿದೆ. ಒಂದು 2 ವರ್ಷಕ್ಕೊಂದ್ಸರಿ ಬಂದರೆ ಸಾಕು. ಪೀಸ್ ಇದು ವ್ಯಾಯಾಮ ಮ್ಯಾಗಿ ಲಾಸ್ಟ್ ಡು ಇಟ್ ಮ್ಯಾಗಿ ಸ್ಮೆಲ್ ಇಸ್ ಕಮಿಂಗ್. ಬನ್ನಿ ಜೀಪಲ್ಲಿ ಓಡಾಡಿ ಮಜಾ ಮಾಡಿ ಅಷ್ಟೇ. ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಅಂತ ಹೇಳೋದು. ವ್ಯೂ ಪಾಯಿಂಟ್ ಸ್ವಲ್ಪ ಗೋಪ್ರೋನ ಇಟ್ಕೊಳಕ್ಕಾಗ್ತಿಲ್ಲ ನನಗೆ, ಅಷ್ಟು ಅಲ್ಲಾಡ್ತಾ ಇದ್ದೆ. ಅದಕ್ಕೆ ಸಿಗುವ ಅಲ್ಲಿ ವ್ಯೂ ಪಾಯಿಂಟಲ್ಲಿ ಸಿಗುವ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಟೇಕ್ ಕೇರ್ ಗೈಸ್.
ಗೈಸ್ ಫುಲ್ಲು ಫಾಗಿ ವೆದರಲ್ಲಿ ನಮ್ಮ ಜೊತೆ ಇದ್ದಾರೆ ಮ್ಯಾಗಿ, ಇವರು ಬೋಗಿ, ಅವರು ಮಂಗಿ. ಮೇಘರಾಜ್ಗೆ ಏನಂದ್ರೆ ಕಾಫಿ ಕುಡ್ದಿಲ್ಲ ಬೆಳಗ್ಗೆ, ಕಾಫಿ ಟೀ. ಅವನಿಗೆ ಕಾಫಿ ಟೀ ಕುಡ್ದಿಲ್ಲ ಅಂದರೆ ಏನು ಬರಲ್ಲ. ಯವ್ವ ಕಂಡಿಟ್ಟಲ್ಲ ಮಾನ್ ಭಾವ. ಜೀಪ್ ಎಕ್ಸ್ಪೀರಿಯನ್ಸ್ ಒಂದ್ಸಲ ಮಾಡಬೇಕು ಅಂತ ಅಷ್ಟೇ. ಜೈ ಸಗದಾಗಿದೆ ಮಾತ್ರ ಜಾಗ ಎಲ್ಲ ಅಲ್ಲಾಡ್ತಾ ಇದೆ ಸ್ವಲ್ಪ ಕೆಳಗಡೆ ಎಲ್ಲ. ಬಿಕಾಸ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್, ಯಾವಾಗ ಗುಂಡಿ ಬರುತ್ತೆ ಅಂತ ಗೊತ್ತಿಲ್ಲ. ಗೈಸ್ ಎಲ್ಲ ಮೇಲ್ಗಡೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಅಲ್ಲೇನಾದ್ರು ಕಾಣ್ತಾ ಇದೆ ನಿಮಗೆ ಎರಡು? ಹಾಂ, ಅವರಿಬ್ಬರೇ ನೋಡಿ, ಏನೋ ಸಾಬೀರ್ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. 100 ಮೀಟರ್ ಬೆಟ್ಟ ಹತ್ತಾಗೆ ಆಡ್ಬಾರ್ದು ಬಂದ್ಬಿಡ್ತಾರೆ ಅವರು. ಎಲ್ಲಿ ಬೇಜಾರಿಲ್ಲ. ಇದೆ ನೋಡ್ರಿ ವ್ಯೂ ಪಾಯಿಂಟ್ ಅಂದರೆ. ಇಲ್ಲಿ ವ್ಯೂ ಕಾಣಿಸಲ್ಲ ಇದೇ ವ್ಯೂ ಬಚ್ಚಾ, ಫುಲ್ಲು ಫಾಗಿ ವ್ಯೂ. ಸೇ ನೋ ಪ್ಲಾಸ್ಟಿಕ್. ಹಾಂ, ಫಾಗ್ದು ಅದರದೇ ಸೈಡ್ ಎಫೆಕ್ಟ್ಸ್. ಇಲ್ಲಿ ಎಫೆಕ್ಟ್ಸ್ ಯಾಕೋ ಕಣ್ ಕಾಣಿಸಲ್ವಾ? ನೋಡಿಲ್ಲಿ ಫಾಗ್ ಹೆಂಗಾಗ್ತಿದೆ. ಗೈಸ್ ಇಲ್ಲೇನೋ ಕಾಣಿಸಲ್ಲ ಬಿಡಿ, ಸುಮ್ಮನೆ ತೋರಿಸೋದು ವೇಸ್ಟ್ ನಿಮಗೆ. ಸುಮ್ಮನೆ ವೈಟ್ ಕಲರ್ ನೋಡ್ಬೇಕಷ್ಟೇ ಹಾಲ್ನ. ನಾವಿವಾಗ ಫುಲ್ಲು ವ್ಯೂ ಪಾಯಿಂಟಿಗೆ ಬಂದು ಕುತ್ಕೊಂಡಿದ್ದೀವಿ. ನಾನು, ತನುಷ್, ನಮ್ಮ ಬಾಯ್ಸ್ ಎಲ್ಲ. ಬಟ್ ಏನಂದರೆ ಏನೂ ಕಾಣ್ತಾ ಇಲ್ಲ, ಫುಲ್ ಫಾಗ್ ಇದೆ, ವೈಟ್ ಕಲರ್ ನೋಡು. ಅಲ್ಲಿ ಮೇಲಿದೆ ಗೊತ್ತಾ, ಅಲ್ಲಿ ಹೋಗಿ ಅಲ್ಲಿ ಫೋಟೋ ತೆಗ್ಸ್ಕೊಬೇಕಷ್ಟೇ. ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ ಬಿಸಿಲು ಇತ್ತು ಅಂದರೆ ಮಸ್ತಾಗಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಫೋಟೋ ಶೂಟ್ ನಡೀತಾ ಇದೆ. ಸುಜನ್, ಯಶಸ್, ನಾವು ಏನು ಮಾಡೋಣ? ಯಾರು ರೊಚ್ಕೆದ್ಬಿಟ್ಟು ಅವ್ರ ಮೇಲೆ ಸೈಕ್ ಆಗ್ಬಿಟ್ಟವ್ರೆ. ಅಪರೂಪಕ್ಕೆ ಈ ಥರ ಪ್ಲೇಸಿಗೆ ಬಂದ್ಬಿಟ್ಟು ಸೈಕ್ ಆಗ್ಬಿಡ್ತಾರೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ಮಾಮ್ ಪೋಸಾ ಹಿಂಗೆ ನಿಂತ್ಕೋ, ಹಿಂಗೆ ನಿನ್ನ ಫಸ್ಟ್ ಪೋಸು ಶಾರುಖ್ ಖಾನ್ ಥರ ಕೊಡು. ಏಯ್ ವಿಡಿಯೋ ಮಾಡ್ತಾ ಇಲ್ಲೋ, ಶಾರುಖ್ ಖಾನ್ ಥರ ಕೊಡು ಹಿಂಗೆ. ಹಾಂ ಹಂಗೆ. ಎಂಥ ಮಣ್ಣು ಕಾಣ್ತಾನೆ ಇಲ್ಲ ನೋಡಿ. ಆ ಕಡೆನೂ ಏನೋ ಕಾಣ್ತಿಲ್ಲ, ಈ ಕಡೆನೂ ಏನೋ ಕಾಣ್ತಿಲ್ಲ. ಮುಂದೆ ಏನಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್, ಅಷ್ಟು ಸೈಕಾಗಿ ಹೋಗ್ಬಿಟ್ಟಿದೆ ಇಲ್ಲಿ. ಇವಾಗ ಮತ್ತೆ ಎಲ್ಲ ಫೋಟೋ ಶೂಟ್ ಎಲ್ಲ ಮುಗ್ದಿದೆ. ಇಲ್ಲಿ ಮೇಲ್ಗಡೆ ಬಂದು ಇನ್ನೂ ಇಲ್ಲ, ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಮೇಲೆ ಹೋಗಿದ್ದಾರೆ, ಅಲ್ಲಿ ಹೋಗ್ಬೇಕು ಇವಾಗ. ಬರ್ತಾರೆ ಸಂತೋಷದು ಜಂಪು. ಏಯ್ ಮೇಕ್ 3, 2, 1 ಸ್ಟಾರ್ಟ್. ಸೊ ಗೈಸ್ ಇಲ್ಲಿಗೆ ಮಂದಲ್ಪಟ್ಟಿ ವ್ಯೂ ಪಾಯಿಂಟಿಂದ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಕೆಳಗಡೆ ಸಿಗುವ ಮತ್ತೆ ಅಷ್ಟೇ ಗೈಸ್, ವ್ಯೂ ನೋಡೋಣ ಅಂತ ಬಂದ್ವಿ. ಚೆನ್ನಾಗೈತಲ್ಲ ಮಚ್ಚ, ಚೆನ್ನಾಗಿತ್ತು. ಬಟ್ ಏನಂದರೆ ಸ್ವಲ್ಪ ಕಮ್ಮಿ ಫಾಗ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಆ ಕಡೆ ಪರಿಸರನೆಲ್ಲ ನೋಡಿಕೊಂಡು ಚೆನ್ನಾಗಿ ಖುಷಿ ಪಡ್ಬೋದಾಗಿತ್ತು. ಗೈಸ್ ಅವ್ನು ನಮ್ಮ ತನುಷ್ ಅವರು ಜೀಪವನ್ನ ಯಾರೋ ಸೈಕ್ ನನ್ನ ಮಗ ಗೈಸ್ ವೆಯ್ಟೇ ಮಾಡಲಿಲ್ಲ ಫೋಟೋ ತಗೊಳ್ಳೋಣ ಅಂತ ಹೋಗೇ ಬಿಟ್ಟ. ಇಲ್ಲ 4 ಜನ ಇದ್ದೀವಿ, ದಾರಿ ತಪ್ಪು ಬಂದ್ಬಿಡಿ 4 ಜನನು. ಬನ್ನಿ ಹೊರಡುವ ಟೈಮ್ ಆಯ್ತು. ಫೈನಲಿ ಇವಾಗ ನಮ್ಮ ವ್ಯೂ ಪಾಯಿಂಟ್ ಮುಕ್ತಾಯಗೊಂಡಿದೆ. ಎಲ್ಲ ನಮ್ಮ ಆಫ್ ರೋಡ್ ಮತ್ತೆ ಸ್ಟಾರ್ಟ್. ಇವಾಗ ಎಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ಬಾಡಿ ಮಸಾಜ್ ಆಗುತ್ತೆ. ಅಲ್ಲಿ ಮುಂದೆ ಹೋಗಿ ಸಿಗುವ, ಅಲ್ಲಿವರೆಗೂ ಕಾಯ್ಕೊಂಡಿರಿ. ಮತ್ತು ವ್ಯೂ ಪಾಯಿಂಟಿಂದ ಕೆಳಗಡೆ ಬಂದಿದ್ದೀವಿ. ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇವಾಗ ಟಿಫನ್ಗೆ ಹೋಗಬೇಕು. ಟೈಮ್ ಬಂದುಬಿಟ್ಟು
10:15 10:18. ಇವಾಗ ಟಿಫನ್ ಎಲ್ಲಾದರೂ ಒಂದು ಕಡೆ ನಿಲ್ಲಿಸಿ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗುವ, ಅಲ್ಲಿವರೆಗೂ ಸಿಗುವ. ಸೊ ಗೈಸ್, ಇವಾಗ ಟಿಫನ್ನು ಆಯಿತು ನಮ್ಮದು. ಇವಾಗ ನಾವು ಹೋಗ್ತಾ ಇರೋ ಜಾಗ ತಲಕಾವೇರಿ. ಚೆನ್ನಾಗಿದೆ ದೇವಸ್ಥಾನ. ಆದಮೇಲೆ ಬಾಯ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಕೊಡಗು ಅಲ್ಲಿ, ಮಡಿಕೇರಿಲಿ. ನಾವಿವಾಗ ತಲಕಾವೇರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದಿಸ್ ಈಸ್ ಎಂಟ್ರಿ. ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಹೋಗಿದ್ದಾರೆ ಒಳಗಡೆ ಆಲ್ರೆಡಿ. ನಮ್ಮ ಹತ್ರ ಇರೋ ಆ್ಯಕ್ಟಿವಾ ಸ್ವಲ್ಪ ನೋಡಿ ಇಲ್ಲಿ ಫುಲ್ಲು ಹೆವಿ ಮೈಲೇಜ್. ಓಕೆನಾ? ಅದಕ್ಕೆ ಇದು ಈಗ ನಮ್ಮ ಗಾಡಿ 40+ ಹೋಗೇ ಇಲ್ಲ ಇವತ್ತಲ್ಲ ಹೋಗೇ ಇಲ್ಲ ಅದು. ಅದಕ್ಕೆ ನಮ್ಮ ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಗೊತ್ತಾ? 95,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಇವಾಗ ಇನ್ನೇನು ಬಂತು, ದೇವಸ್ಥಾನ ಹತ್ರ ಬಂದಿದ್ದೀವಿ. ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್, ಸಿಗುವ. ಇವಾಗ ತಲಕಾವೇರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಇದೆ, ಇದು ಮೇಲ್ಗಡೆ ಇರೋ ಶಿವ ದೇವಸ್ಥಾನ. ಆ್ಯಂಡ್ ಹಿಂಗೆ ಬಂದರೆ ಕೆಳಗಡೆ ಹೋದರೆ ಕಾವೇರಿ ಉದ್ಭವ ಆಗೋ ಜಾಗಕ್ಕೆ ಹೋಗ್ತೀವಿ. ಸಾಬೀರ್ ಇವಾಗ ಆಫ್ ಮಾಡಿ ಸಾಕು, ಅಲ್ಲಿ ಯೂಸ್ ಮಾಡೋಂಗಿಲ್ಲ, ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ. ಇಲ್ಲೇ ನೋಡಿ ಗೈಸ್, ಹಿಂಗಿದೆ. ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಅಲ್ಲೇ ಲಾಸ್ಟ್ ಟೈಮ್ ನಾನು ಬಂದಾಗಲೇ ನಾನು ತೋರಿಸಿದೆ ನಿಮಗೆಲ್ಲ. ದಿಸ್ ಈಸ್ ಮೈ ಸೆಕೆಂಡ್ ಟೈಮ್. ಸೈಬರ್ ತುಂಬ ಒಳ್ಳೆಯನಾಗ್ಬಿಟ್ಟವನೆ. ಇವಾಗ ಏನಂತಾರೆ ಇದಕ್ಕೆ? ತಲಕಾವೇರಿ. ಸೊ ಗೈಸ್, ತಲಕಾವೇರಿ ಶಿವನ ದೇವಸ್ಥಾನ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಇಲ್ಲೇ ನೋಡಿ ಹಿಂದೆ ಕಾಣ್ತಾ ಇದೆಯಲ್ಲ, ಇದು ಎಂಟ್ರೆನ್ಸು. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋದರೆ ದೇವಸ್ಥಾನ ಇದೆ. ಸೊ ಗೈಸ್, ಇವಾಗ ಹೊರಡ್ತಾ ಇದ್ದೀವಿ ತಲಕಾವೇರಿ ದೇವಸ್ಥಾನದಿಂದ. ಬಾಯ್ 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 ಬಾಯ್. ಬನ್ರೋ ಇದು ಬನಾನಾ. ಓಕೆ. ಆ್ಯಂಡ್ ದಿಸ್ ಈಸ್ ಬ್ರಿಂಜಾಲ್. ಇವಾಗೆಲ್ಲ ನಮ್ಮ ಬಾಯ್ಸ್ ಎಲ್ಲ ರೈನ್ ಕೋಟ್ ಹಾಕೊಂಡು ರೆಡಿ ಆದರು. ಮಚ್ಚ ನೀನು ರಾನಾ? ರೈನ್ ಕೋಟ್ ಏನು ಬೇಡಲ್ಲ, ರಾಗ್ ಹೊಡಿತೀಯ ನೀನು? ಹೌದೌದು, ರಾ ಅಭ್ಯಾಸ ಎಲ್ಲ. ಓಕೆ, ಸಿಗೋಣ ಕೆಳಗಡೆ. ಸೊ ಗೈಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ತ್ರಿವೇಣಿ ಸಂಗಮ ಹತ್ರ ಬಂದಿದ್ದೀವಿ. ಈ ತ್ರಿವೇಣಿ ಸಂಗಮದಲ್ಲಿ ಯಾವ್ಯಾವ ನೀರು ಸೇರುತ್ತೆ ಅಂದರೆ ಕಾವೇರಿ, ಕನ್ನಿಕೆ ಮತ್ತು ಕಾಲ್ಪನಿಕ ಅಂತ ಮೂರು ನದಿ ಸೇರೋ ಜಾಗಕ್ಕೆ ಬಂದಿದ್ದೀವಿ ಇವಾಗ. ನಾನು ಲಾಸ್ಟ್ ಟೈಮು ಬಂದಿದ್ದೆ ಇಲ್ಲಿಗೆ, ಬಟ್ ಇವಾಗ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಮತ್ತೆ. ಆ್ಯಂಡ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಸ್ವಲ್ಪ ನೀರು ಕಮ್ಮಿ ಇತ್ತು, ಈ ಟೈಮ್ ಚೆನ್ನಾಗಿದೆ ಗೈಸ್. ಮೇಲ್ವರೆಗೂ ಇದೆ. ಪ್ಯಾಂಟ್ ಒಣಗುತ್ತೋ ಗಾಡೀಲಿ ಹೋಗ್ಬೇಕಾರೆ. ಸೊ ಗೈಸ್ ನೋಡಿ, ಇಲ್ಲಿವರೆಗೂ ನೀರಿದೆ, ತಣ್ಣಗಿದೆ ನೀರು ಮಾತ್ರ. ಅಂತ ಗೊತ್ತಾಗ್ತಿಲ್ಲ, ಜಾರ್ ಬಿದ್ದುಬಿಟ್ಟ ಅವನು. ಜಾರ್ ಬಿದ್ದಿರೋ ನಿಂಗೆ? ಅವ್ನು ನಾನು ಜಾರೆಲ್ಲ ಬಿದ್ದಿಲ್ಲ, ನಾನು ಬೇಕಂದ್ರೆ ಹೋದೆ. ಅದೇ ಹೇಳೋಣ ಚೆನ್ನಾಗಿತ್ತು ನೀರು, ಪರವಾಗಿಲ್ಲ. ಅಲ್ಲೇ ಅವರೇ ಬಂದಿದ್ದು. ಸ್ವಲ್ಪ ಅವರಿಬ್ರು ಲವರ್ ಕಲಿಬೇಕು ಮಾತಾಡೋಕ್ಕೆ ಜನರ ಹತ್ರ. ಪರವಾಗಿಲ್ಲ, ನಾನು ತುಂಬ ಚೆನ್ನಾಗಿತ್ತು, ಫೀಲ್ ರಿಫ್ರೆಶಿಂಗ್ ಆಗಿತ್ತು. ಇಲ್ಲ ನಂಗೆ ಚಳಿ ಸ್ವಲ್ಪ ಲೇಟ್ ಆಗುತ್ತೆ. ಮ್ಯಾಮ್, ನೀನು ಏನು ಗೊತ್ತಾ, ಬೀಳೋದು ಬಿದ್ದೆ ಹೇಳ್ಬಿಟ್ಟಾದ್ರು ಬೀಳ್ಬೇಕು ತಾನೆ. ಸಡನ್ ಒಳ್ಳೆ ತಿಮಿಂಗ್ಲ ಎಲ್ಲೋ ಅವರಿಬ್ರು ಗಂಡ ಹೆಂಡತಿ. ಅವರಿಬ್ರು ಗಂಡ ಹೆಂಡತಿ. ಓಕೆನಾ? ಕೆಳಗಡೆ ಇನ್ನೊಂದು ಸ್ಟೆಪ್ ಇದೆ ಶಾ, ಅದು ಆ ಟಚ್ ಮಾಡಿ. ಗೈಸ್, ಒಳ್ಳೆ ಚೆನ್ನಾಗಿದೆ. ಫುಲ್ ಕೋಲ್ಡ್ ಇದೆ ನೀರು. ಅದು ಕೆಳಗಡೆ ಕಾಲಿಕ್ಕೆ ಹೋಗಿ ಸ್ಲಿಪ್ ಇದು ಕೋಲ್ಡ್ ಎಷ್ಟು ಕೋಲ್ಡ್ ಇದೆ ಅಂತ ತೋರಿಸೇ ಬಿಡ್ತೀನಿ. ನಮ್ಮ ಹುಡುಗ ಚಾನ ಆಯಿತು ಇವಾಗಿನ ಜಸ್ಟ್ ಇಲ್ಲೇ ಆಯ್ಕೊಂಡಿದ್ದ. ಯಾಕೋ ಅಂದರೆ ಓಕೆ ಸಾರಿ ಅವನೇ ಬಿದ್ದ ಡೈರೆಕ್ಟ್ ಹಿಂಗೆ ಹೋಗಿ ಹಿಂಗೆ ಬಿದ್ದ ಹಿಂಗೆ ಸುಮ್ಮನೆ ಹಂಗಂದ್ರೆ ಅಷ್ಟೇ ಬಿದ್ದಿದ್ದವನು. ಅವನೇ ಡೈವ್ ಮಾಡ್ದ ಹಿಂಗೆ ಮಚ್ಚ. ಇನ್ನೊಂದ್ಸಲ ತೋರ್ಸತ್ಲಾಗೆ ವಾಟರ್ನ ಒಂದು ಪ್ರಾಪರ್ ಆಂಗಲ್ ಕಟ್ ಮಾಡಿ ಅಲ್ಲಿಂದ ಒಂದು ಅಂಬ್ರೆಲಾ ಗನ್ ಬರುತ್ತೆ. ವಾಟರ್ ಎಲ್ಲ ಕಟ್ ಮಾಡಿದೆ ಸರಿ ಕರೆಕ್ಟ್ ಆಂಗಲ್ ಅಲ್ಲಿ. ಅವಳನ್ನ ಕಟ್ ಮಾಡೋಕ್ಕಾಗಿಲ್ಲ ನಮ್ಮ ಆಂಗಲ್. ಸರಿ ಗೈಸ್, ಇವಾಗ ಎಲ್ಲ ರೂಮಿಗೆ ಬಂದಿದ್ದೀವಿ. ನೋಡಿ ನಮ್ಮ ಬಾಯ್ಸ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ಫುಲ್ ಮಳೆ ಬಂತು ಇವತ್ತು. ಆ್ಯಂಡ್
ಸೊ ಇವಾಗ ಆಚೆ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ, ತುಂಬ ಮಳೆ ಇದೆ ಹೊರಗಡೆ. ಇನ್ನೊಂದೇನೆಂದರೆ ಟ್ರಾವೆಲ್ ಮಾಡೋಕ್ಕೆ ನಮಗೆ ಬೈಕೇ ಬೇಕು, ಕಾರೇ ಬೇಕು ಅಂತೇನಿಲ್ಲ. ಹೊಸದಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅಂತ ನಾವು ಈ ಸಲ ಬಸ್ಸಲ್ಲಿ ಬಂದಿದ್ದೀವಿ. ಆ್ಯಂಡ್ ಚೆನ್ನಾಗಿದೆ, ಲಿಟ್ರಲಿ ಸಕ್ಕತ್ತಾಗಿದೆ. ಇರೋದ್ರಲ್ಲಿ ಖುಷಿ ಪಡಿ ಗೈಸ್. ಟ್ರಾವೆಲ್ ಮಾಡಿ, ಎಂಜಾಯ್ ಮಾಡಿ, ಮಜಾ ಮಾಡಿ, ಯಾವಾಗಲೂ ಖುಷಿಯಾಗಿರಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ.